ನೋಡಿ ನಮ್ಮ ಬೆಂಗಳೂರಿನ ರಸ್ತೆಗಳಲ್ಲಿ ಕಸ ಯಾವ ರೀತಿ ಹಾಕಿದ್ದಾರೆ ಅಂತ. ಇದಕ್ಕೆ ನಿಜವಾದ ಕಾರಣ ಯಾರು? ಜನನ ಅಥವಾ ವ್ಯವಸ್ಥೆನಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಗಳಲ್ಲಿ ಒಂದು. ಆದರೆ ರಸ್ತೆ ಬದಿ, ಖಾಲಿ ಜಾಗ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸದ ರಾಶಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಇದನ್ನ ನೋಡಿದ ತಕ್ಷಣ ನಮಗೆಲ್ಲ ಅನ್ಸೋದೊಂದೇ, ಏನಂತಂದ್ರೆ ನಮ್ಮ ಜನರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂತ. ಆದ್ರೆ ಸಮಸ್ಯೆ ಇನ್ನೊಂದು ಮುಖವನ್ನು ಸಹ ನಾವು ನೋಡ್ಬೇಕಲ್ವಾ? ನಮ್ಮ ನಗರದ ಹೆಚ್ಚಿನ ಪ್ರದೇಶಗಳಲ್ಲಿ ಕಸ ವಿಲೇವಾರಣೆ ವಾರಕ್ಕೆ 1 ರಿಂದ 2 ಬಾರಿ ಅಷ್ಟೇ ಆಗ್ತಾ ಇದೆ. ಆ ವಿಲೇವಾರಣೆ ಸಹ ಮಧ್ಯಾಹ್ನ ಸಮಯದಲ್ಲಿ ಬರ್ತಾರೆ. ಬೆಂಗಳೂರಿನಲ್ಲಿ ಹೆಚ್ಚಿನ ಜನ ಇರುವಂತವರು ಕೆಲಸಕ್ಕೆ ಹೋಗುವಂತವ್ರು ಇರ್ತಾರೆ. ಮನೆಗಳಲ್ಲಿ ಯಾರು ಇರೋದಿಲ್ಲ. ಆ ಸಮಯದಲ್ಲಿ ಕಸ ಕೊಡೋದಕ್ಕೆ ಸಹ ಯಾರು ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ 2 ರಿಂದ 3 ದಿನ ವೆಟ್ ವೇಸ್ಟ್ ಮನೆಯಲ್ಲಿ ಇಟ್ರೆ ದುರ್ವಾಸನೆ ಬರುತ್ತೆ, ಮತ್ತೆ ಹುಳಾಗಿ ಬೀಳುತ್ತೆ. ಇದರಿಂದ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಇದೇ ಕಾರಣದಿಂದಾಗಿ ಜನ ತಗೊಂಡೋಗಿ ಕಸನ ರಸ್ತೆ ಬದಿ ಸುರಿತಾರೆ. ಹೌದು, ಜನ ಮಾಡ್ತಾ ಇರೋದು ಖಂಡಿತ ತಪ್ಪು. ಆದ್ರೆ ಈ ತಪ್ಪನ್ನ ನಮ್ಮ ಜನ ಯಾಕೆ ಮಾಡ್ತಾರೆ? ಪ್ರತಿದಿನ ಕಸದ ಗಾಡಿ ಬಂದ್ರೆ ಈ ತಪ್ಪು ಏನಕ್ಕಾಗತ್ತೆ? ಕಸನ ಗಾಡಿ ಕೊಡ್ತಾರೆ, ಅವಾಗ ರಸ್ತೆ ಬದಿ ಕಸ ಸುರಿಯುವವರ ಪ್ರಮಾಣನೂ ಕಡಿಮೆ ಆಗುತ್ತೆ. ಆಗ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಸಹ ನೀಟಾಗಿರುತ್ತೆ, ನಮ್ಮ ಬೆಂಗಳೂರು ಸಹ ಸ್ವಚ್ಛವಾಗಿರುತ್ತೆ. ಇದಕ್ಕೆ ಜನನ ಹೊಣೆ ಮಾಡೋದಕ್ಕಿಂತ ಪ್ರತಿದಿನ ಕಸದ ಗಾಡಿ ಕಳ್ಸೋದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.